ಏನಂದ್ರೆ ಎದ್ದೇಳ್ರಿ. ಅಣ್ಣ ಅಣ್ಣ ಪದ್ಮ ಏನೋ ಒಂದು ಮಾಡೇ. ನಾನೇನ್ ಮಾಡ್ಲಿ, ಮಾಡೋದನ್ನೆಲ್ಲ ಮಾಡಿ. ಪದ್ಮ ಏನೊಂದು ಮಾಡೇ. ನಿಮ್ಮ ಅಣ್ಣ ಬರ್ತೀರ, ಕೈ ಮುಗಿತೀನಿ ಕಣೆ ಅಮ್ಮ. ಅಣ್ಣ ಅದು ಅವರು ಮತ್ತೆ ಎದ್ದೇಳ್ರಿ. ಅಮ್ಮ ಅಯ್ಯೋ ಅಯ್ಯೋ ಭಾವನವ್ರೆ 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 ನನಗೆ ಹೊಡಿಬಿಡಿ ಭಾವನವ್ರೆ, ನನಗೆ ಹೊಡಿಬಿಡಿ ಭಾವನವ್ರೆ. ಇದ್ರಲ್ಲಿ ನನ್ನ ತಪ್ಪೇನೂ ಇಲ್ಲ ಭಾವನವ್ರೆ, ಎಲ್ಲ ಎಲ್ಲ ನಿಮ್ ತಂಗಿದೆ ಭಾವನವ್ರೆ. ಅಯ್ಯಯ್ಯೋ, ಇವರೇ ನನ್ನ ಸಿಕ್ಕಾಕ್ಸ್ತಿದ್ದಾರೆ. ನನ್ ತಂಗಿ ಏನ್ ಮಾಡಿದ್ಲು? ಇಷ್ಟ ಇಲ್ಲಿರೋ ಮದ್ವೆನ ಮಾಡಿಸಿದ್ಲು ಭಾವನವ್ರೆ. ಭಾವನವ್ರೆ ನಿಜವಾಗ್ಲೂ ಈ ಅಭ್ಯಾಸ ನನಗೆ ಮೊದಲಿಂದನೂ ಇರ್ಲಿಲ್ಲ ಭಾವನವ್ರೆ. ಅಷ್ಟಕ್ಕೂ ಆ ವಾಸನೆ ನಂಗೆ ಆಗ್ತಿರ್ಲಿಲ್ಲ ಭಾವನವ್ರೆ. ಸೀನುಗೆ ಯಾವಾಗ ಮೋಸ ಮಾಡಿ ಚಾರು ಜೊತೆ ಮದುವೆನ ಮಾಡಿಸಿದ್ರು ಅವಾಗಿಂದ ಅವ್ನ ನೋವು ನೋಡಕ್ಕಾಗ್ದೇನೆ ನನ್ನವನ ಎಣ್ಣೆ ಜೊತೆ ಹಂಚ್ಕೊಳ್ಳೋದನ್ನ ಅಭ್ಯಾಸ ಮಾಡ್ಕೊಂಡೆ ಭಾವನವ್ರೆ. ಏನೋ ನೋವು, ಏನ್ ಕಾರಣ? ಇಷ್ಟ ಇದ್ರೂ ಇಲ್ದೇ ಇದ್ರೂ ಮದುವೆ ನಡೆದು ಹೋಗಿದೆ ಅಲ್ವಾ? ಮೋಸದಿಂದ ಆಗಿರೋ ಮದುವೆನೇ ಅಲ್ಲ ಅಂತ ಅವನು ಈಗಲೂ ಚಾರುಗೆ ದೂರವಾಗೇ ಇದ್ದಾನೆ ಭಾವನವ್ರೆ. ನನ್ನ ಮಗನಿಗೆ ಮದುವೆ ಆಗಿದ್ರು ಇನ್ನೂ ಆಗ್ದಿರೋ ತರನೇ ಬದುಕ್ತಾ ಇದ್ದಾನೆ.